ರಾಜ್ಯ ಲೋಕೋಪಯೋಗಿ ಇಲಾಖೆಯ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯ ಯೋಜನಾ ಘಟಕದ ಮುಖ್ಯ ಯೋಜನಾಧಿಕಾರಿಯಾಗಿರುವ ಶಿವಯೋಗಿ ಹಿರೇಮಠ ಅವರು ಸರಳತೆಯ ಸಹಕಾರ ಮತ್ತು ವಸತುಗಳ ಪ್ರತೀಕ. ದೊಡ್ಡ ಹುದ್ದೆಯಲ್ಲಿದ್ದರೂ ಸೌಮ್ಯತೆಯಿಂದ ವರ್ತಿಸುವ ಇವರ ದೊಡ್ಡ ಗುಣ ಎಲ್ಲರಿಗೂ ಅಚ್ಚುಮೆಚ್ಚು. ಅವರ ಸೇವೆಯನ್ನು ಗುರುತಿಸಿ ಸರ್ಕಾರ ಅತ್ಯಂತ ಮಹತ್ವವಾದ ಹುದ್ದೆಗಳನ್ನು ಅವರಿಗೆ ನೀಡುತ್ತಾ ಗೌರವಿಸಿದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಜಯ ವಿಶ್ವವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಇವತ್ತು ಈ ವಿಡಿಯೋ ಮಾಡ್ತಿರೋ ಮುಖ್ಯ ಉದ್ದೇಶ ಏನಂದ್ರೆ, ಇವತ್ತು ಶಿವಯೋಗಿ ಹಿರೇಮಠ ಅಂದ್ರೆ ವಸತುಗಳ ಪ್ರತೀಕ ಅಂತಾನೆ ಅನ್ನಿಸ್ಕೊಂಡಿರೋ ಒಬ್ಬ ಇಂಜಿನಿಯರ್ ಬಗ್ಗೆ ಇವತ್ತು ನಾನು ಮಾತಾಡಕ್ ಬಂದಿದ್ದೇನೆ. ಇವರು 1964 ಸೆಪ್ಟೆಂಬರ್ 1 ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಕಾಕುಬಾಳ್ ಗ್ರಾಮದಲ್ಲಿ ಜನಿಸಿದರು. ತಂದೆ ಎಸ್.ಎಂ. ದೇವರು ಮತ್ತು ತಾಯಿ ನಿರ್ಮಲಾ ದೇವಿ ಹಿರೇಮಠ. ಇವರ ಪ್ರಾಥಮಿಕ ಶಿಕ್ಷಣದಿಂದ ಪದವಿ ಪೂರ್ಣ ಶಿಕ್ಷಣ ಬಳ್ಳಾರಿಯ ನಗರದಲ್ಲಿಯೇ ನಡೆಯಿತು. ನಂತರ ಹುಬ್ಬಳ್ಳಿಯ BVB ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಪದವೀಧರರಾಗಿದ್ದಾರೆ. ಆ ನಂತರ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ MBA ಪದವಿಯನ್ನು ಕೂಡ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ನಂತರ ಮಹಾರಾಷ್ಟ್ರದ ಪುಣೆಯಲ್ಲಿನ ಗ್ರೀವ್ಸ್ ಕಾಟನ್ ಕಂಪನಿಯಲ್ಲಿ ಅವರು ಇಂಜಿನಿಯರ್ ಆಗಿ ಸೇರ್ಪಡೆಯಾಗಿದ್ದಾರೆ. ಆ ನಂತರ ಕರ್ನಾಟಕ ಲೋಕ ಸೇವೆ ಆಯೋಗದ ಮೂಲಕ ಪರೀಕ್ಷಾರ್ಥ ಸಹಾಯಕ ಕಾರ್ಯಪಾಲಕ ಅಭಿಯಂತರಾಗಿ ರಾಜ್ಯ ಸರ್ಕಾರಿ ಸೇವೆಗೆ ಸೇರ್ಪಡೆಯಾಗಿದ್ದಾರೆ. 1997ರಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾಗಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಉಪವಿಭಾಗಕ್ಕೆ ನೇಮಕಗೊಂಡಿದ್ದಾರೆ. ಇಲ್ಲಿ ತಮ್ಮ ಅವಧಿಯಲ್ಲಿ ಕುಡಿಯುವ ನೀರಿನ ಯೋಜನೆಗಳು, ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮಿಸಿದ್ದಾರೆ. ಜೊತೆಗೆ ವಿಶ್ವ ಬ್ಯಾಂಕ್ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಇವರು ನಿರ್ಣಾಯಕ ಪಾತ್ರವನ್ನು ವಹಿಸಿದ್ದಾರೆ. ನಂತರ ಶಿವಯೋಗಿ ಹಿರೇಮಠ ಅವರು 2002ರಲ್ಲಿ ಪ್ರಥಮ ಪದೋನ್ನತಿ ಪಡೆದು ಕಾರ್ಯಪಾಲಕ ಇಂಜಿನಿಯರ್ ಆಗಿ ಮುಂದುವರಿಯುತ್ತಾರೆ. ಆ ನಂತರವೂ ಯಲ್ಲಾಪುರ ಸಬ್ ಡಿವಿಷನ್ ಅಲ್ಲೇ ಮುಂದುವರಿಯುತ್ತಾರೆ. ಈ ನಡುವೆ ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿ ತಾಲೂಕು ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಆಗಿ 2003ರಲ್ಲಿ ನೇಮಕಗೊಂಡಿದ್ದಾರೆ. ಈ ಅವಧಿಯಲ್ಲಿ ಅವರು ಗ್ರಾಮೀಣ ನೀರು ಸರಬರಾಜು ಕಾರ್ಯಕ್ರಮಗಳು ಮತ್ತು ವರ್ಲ್ಡ್ ಬ್ಯಾಂಕ್ ಯೋಜನೆಗಳ ಅಡಿಯಲ್ಲಿ ನೀರು ಸರಬರಾಜು ಯೋಜನೆಗಳ ಮೇಲ್ವಿಚಾರಣೆಯನ್ನು ಯಶಸ್ವಿಯಾಗಿ ಕೈಗೊಂಡಿದ್ದಾರೆ. ಶಿವಯೋಗಿ ಹಿರೇಮಠ ಅವರು 2007ರಲ್ಲಿ ಮತ್ತೊಂದು ಪದೋನ್ನತಿ ಪಾತ್ರರಾಗಿರುತ್ತಾರೆ. ಅಧೀಕ್ಷಕ ಇಂಜಿನಿಯರ್ ಆದ ನಂತರ ಅವರು ಪಂಚಾಯತ್ ರಾಜ್ ಇಲಾಖೆಯ ಬಳ್ಳಾರಿಯ ಇಂಜಿನಿಯರಿಂಗ್ ವೃತ್ತಕ್ಕೆ ನೇಮಕಗೊಂಡಿದ್ದಾರೆ. ಈ ಅವಧಿಯಲ್ಲಿ ತಮ್ಮ ವೃತ್ತಿ ಅಡಿಯ ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ಹೂವಿನಹಡಗಲಿ ವಿಭಾಗಗಳ ವ್ಯಾಪ್ತಿಯಲ್ಲಿ ಬಹುಗ್ರಾಮ ಯೋಜನೆ ಅನುಷ್ಠಾನಗೊಳಿಸುವಲ್ಲಿ ಇವರು ನಿರ್ಣಾಯಕ ಪಾತ್ರವನ್ನು ವಹಿಸಿದ್ದಾರೆ. ಅಷ್ಟೇ ಅಲ್ಲ, 35ಕ್ಕೂ ಹೆಚ್ಚು ಬಹುಗ್ರಾಮ ನೀರು ಸರಬರಾಜು ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ. ಇನ್ನು ಇದೇ ಅವಧಿಯಲ್ಲಿ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ ಗ್ರಾಮೀಣ ರಸ್ತೆಗಳ ನಿರ್ಮಾಣ ಮಾಡಿಸಿದ್ದಾರೆ. ಶಿವಯೋಗಿ ಹಿರೇಮಠ ಅವರಿಗೆ 2011ರಲ್ಲಿ ರಾಜ್ಯ ಲೋಕೋಪಯೋಗಿ ಇಲಾಖೆಯ ಬಳ್ಳಾರಿ ವೃತ್ತಕ್ಕೆ ನೇಮಕಗೊಂಡಿದ್ದಾರೆ. ಅತ್ಯಾಧುನಿಕ ಸೌಲಭ್ಯಗಳ ಸುಶಿಕ್ಷಿತ ನ್ಯಾಯಾಧೀಶರ ವಸತಿ ಸಂಕೀರ್ಣ ಮತ್ತು ನ್ಯಾಯಾಲಯ ಕಟ್ಟಡಗಳ ನಿರ್ಮಾಣ ಕಾರ್ಯವನ್ನು ಈ ಅವಧಿಯಲ್ಲಿ ಅವರು ಕೈಗೊಂಡಿರುತ್ತಾರೆ. ರಾಜ್ಯ ಹೆದ್ದಾರಿಗಳು ಮತ್ತು ಜಿಲ್ಲಾ ಮುಖ್ಯ ರಸ್ತೆಗಳ ನಿರ್ಮಾಣ ಕಾಮಗಾರಿಗಳನ್ನು ಕೈಗೊಂಡಿರುತ್ತಾರೆ. ಈ ನಡುವೆ ಶಿವಯೋಗಿ ಹಿರೇಮಠ ಅವರು 2015ರಲ್ಲಿ ಧಾರವಾಡ ಲೋಕೋಪಯೋಗಿ ವೃತ್ತಕ್ಕೆ ವರ್ಗಾವಣೆಯಾಗಿರುತ್ತಾರೆ. ಈ ಅವಧಿಯಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿದ್ದ ಸುಸಜ್ಜಿತ ನ್ಯಾಯಾಲಯ ಸಂಕೀರ್ಣ ಮತ್ತು ನ್ಯಾಯಾಲಯ ಕಟ್ಟಡಗಳ ನಿರ್ಮಾಣ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿರುತ್ತಾರೆ. ಹುಬ್ಬಳ್ಳಿಯಲ್ಲಿ ನಿರ್ಮಾಣಗೊಂಡ ಮಾದರಿ ನ್ಯಾಯಾಲಯ ಮಾದರಿ ಸೌಲಭ್ಯಗಳನ್ನು ಹೊಂದಿರುವ ನ್ಯಾಯಾಲಯಗಳಲ್ಲಿ ಒಂದಾಗಿದೆ. ಧಾರವಾಡದಲ್ಲಿರುವ ರಾಜ್ಯ IIT ಕೇಂದ್ರಕ್ಕೆ ಮೂಲ ಸೌಕರ್ಯ ಕಲ್ಪಿಸುವಲ್ಲಿಯೂ ಇವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಜೊತೆಗೆ ಪ್ರಮುಖ ರಾಜ್ಯ ಹೆದ್ದಾರಿಗಳು ಮತ್ತು ಪ್ರಮುಖ ಜಿಲ್ಲಾ ರಸ್ತೆಗಳ ನಿರ್ಮಾಣ ಕಾರ್ಯವನ್ನು ಇವರು ಯಶಸ್ವಿಯಾಗಿ ಕೈಗೊಂಡಿದ್ದಾರೆ. ಶಿವಯೋಗಿ ಹಿರೇಮಠ ಅವರು 2016ರಲ್ಲಿ ಮತ್ತೊಂದು ಪದೋನ್ನತಿ ಪಡೆದು ಮುಖ್ಯ ಅಭಿಯಂತರರಾಗಿ ನಂತರ ಬೆಂಗಳೂರು ಸ್ಮಾರ್ಟ್ ಸಿಟಿ ಯೋಜನೆಗೆ ನೇಮಕಗೊಂಡಿದ್ದಾರೆ. ಇಲ್ಲಿನ ಅವಧಿಯಲ್ಲಿ ಅವರು ಕಬ್ಬನ್ ಪಾರ್ಕ್ ಮತ್ತು KR ಮಾರ್ಕೆಟ್ ಸೇರಿದಂತೆ ನಗರದ ರಸ್ತೆಗಳು ಸುಂದರೀಕರಣಕ್ಕಾಗಿ ಸಂಬಂಧಿತ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಮುಖ್ಯ ಪಾತ್ರ ವಹಿಸಿದ್ದಾರೆ. ಈ ನಡುವೆ ಅವರು 2020ರಲ್ಲಿ ಲೋಕೋಪಯೋಗಿ ಇಲಾಖೆಯ ಸಂಪರ್ಕ ಮತ್ತು ಕಟ್ಟಡಗಳ ದಕ್ಷಿಣ ವಲಯಕ್ಕೆ ನೇಮಕಗೊಂಡಿರುತ್ತಾರೆ. ಇಲ್ಲಿನ ಅವಧಿಯಲ್ಲಿ ತಮ್ಮ ವಲಯ ವ್ಯಾಪ್ತಿಯ ರಸ್ತೆಗಳು, ಸೇತುವೆಗಳು ಮತ್ತು ಕಟ್ಟಡಗಳ ವಿನ್ಯಾಸಗಳು, ನಿರ್ಮಾಣ ಮತ್ತು ನಿರ್ವಾಹಕ ಉಸ್ತುವಾರಿಯನ್ನು ಅತ್ಯುತ್ತಮವಾಗಿ ನಿರ್ವಹಿಸಿದ್ದಾರೆ.
ಜೊತೆಗೆ ಇಲಾಖೆಯ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಆಡಳಿತ ಮುಖ್ಯಸ್ಥರಾಗಿಯೂ ದಕ್ಷ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಬೆಂಗಳೂರಿನ ವಸಂತ ನಗರದಲ್ಲಿರುವ ನ್ಯಾಯಾಧೀಶರ ವಸತಿ ನಿಲಯಗಳನ್ನು ನಿರ್ಮಾಣ ಕಾರ್ಯ ಪೂರ್ಣಗೊಳಿಸಿದ್ದಾರೆ. ಜೊತೆಗೆ ನವದೆಹಲಿ ಕರ್ನಾಟಕ ಭವನದ ನೂತನ ಕಟ್ಟಡ ನಿರ್ಮಾಣ ಕಾರ್ಯವನ್ನು ಇವರ ಅವಧಿಯಲ್ಲೇ ಕೈಗೊಳ್ಳಲಾಗಿತ್ತು. ಕಚೇರಿ ಯಂತ್ರೀಕರಣ ಮತ್ತು ಎನ್ಒಸಿಗಾಗಿ ಸಾಫ್ಟ್ವೇರ್ ಒಂದನ್ನು ಅಭಿವೃದ್ಧಿಪಡಿಸುವಲ್ಲಿಯೂ ಇವರು ಯಶಸ್ವಿಯಾಗಿದ್ದಾರೆ. ಲೋಕೋಪಯೋಗಿ ಇಲಾಖೆಯ ಸಂಪರ್ಕ ಮತ್ತು ಕಟ್ಟಡಗಳ ದಕ್ಷಿಣ ವಲಯ ಮತ್ತು ಅದಕ್ಕೆ ಸಂಬಂಧಿಸಿದ ಕಚೇರಿಗಳಿಗೆ ತಮ್ಮ ಅವಧಿಯಲ್ಲಿಯೇ ಅವರು ರಾಜಕಳೆ ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಳೆಯ ಕಟ್ಟಡಗಳ ವಿಲೇವಾರಿ ಕಾರ್ಯವನ್ನು ಕೈಗೆತ್ತಿಕೊಂಡಿರುತ್ತಾರೆ. ಎಲ್ಲ ಕಟ್ಟಡಗಳ ವಿಲೇವಾರಿ ಮತ್ತು ಸಂಗ್ರಹ ಕಾರ್ಯ ಯಶಸ್ವಿಯಾಗಿಯೂ ಇವರ ಅವಧಿಯಲ್ಲೇ ಜರುಗಿತು. ಇನ್ನು ಕಚೇರಿಯ 3 ಕಾರಿಡಾರ್ಗಳಲ್ಲಿದ್ದು ಹಳೆ ಕಾಲದ ಅಲ್ಮೇರಗಳು ಮತ್ತು ಪೀಠೋಪಕರಣಗಳನ್ನು ವಿಲೇವಾರಿ ಮಾಡಿಸುವಲ್ಲಿಯೂ ಇವರು ತಮ್ಮ ಅವಧಿಯಲ್ಲೇ ಯಶಸ್ವಿಯಾಗಿದ್ದಾರೆ. ಅಷ್ಟೇ ಅಲ್ಲ, ವಲಯ ಕಚೇರಿ ಎಲ್ಲೆಡೆ ಸ್ವಚ್ಛತೆಗೆ ಭಾರಿ ಗಮನ ಹರಿಸಿದ್ದು ಇವರ ಸೇವಾವಧಿಯಲ್ಲಿನ ಮತ್ತೊಂದು ವಿಶೇಷ. ಶೌಚಾಲಯಗಳ ಪರಿಸ್ಥಿತಿಯು ಈ ಅವಧಿಯಲ್ಲಿಯೇ ಸಾಕಷ್ಟು ಸುಧಾರಣೆಗೆ ಕಂಡಿತು. ತಮ್ಮ ಅವಧಿಯಲ್ಲಿಯೇ ವಲಯ ಕಚೇರಿ ಕಟ್ಟಡದ 3ನೇ ಮಹಡಿಯಲ್ಲಿ ನೂತನ ಕಟ್ಟಡದ ನಿರ್ಮಿಸಿದ್ದು ಇವರ ಅವಧಿಯಲ್ಲಿನೇ ಮತ್ತೊಂದು ವಿಶೇಷ. ಜೊತೆಗೆ ಮುಖ್ಯ ಇಂಜಿನಿಯರ್ ಕಚೇರಿಗೆ ಅಗತ್ಯವಿದ್ದ ಸಭಾಂಗಣವು ಇವರ ಅವಧಿಯಲ್ಲೇ ನಿರ್ಮಾಣಗೊಂಡಿದೆ. ಪ್ರಮುಖವಾಗಿ ಮುಖ್ಯ ಇಂಜಿನಿಯರ್ ಕಚೇರಿ ಆವರಣದಲ್ಲಿ ಕಾರ್ ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಮುಖ್ಯ ಇಂಜಿನಿಯರ್ ಕಚೇರಿಯ ಪ್ರವೇಶ ದ್ವಾರವನ್ನು ಅಥವಾ ಕಾರಿಡಾರ್ಗಳನ್ನು ಹಳೆ ಕಟ್ಟಡಕ್ಕೆ ಧಕ್ಕೆ ಬರದಂತೆ ಇವರು ಅವಧಿಯಲ್ಲಿಯೇ ನವೀಕರಣ ಮಾಡಿರುವುದು ಎಲ್ಲಕ್ಕಿಂತ ಮುಖ್ಯ ವಿಷಯ. ಈ ನಡುವೆ ಶಿವಯೋಗಿ ಹಿರೇಮಠ ಅವರು 2022ರಲ್ಲಿ ಲೋಕೋಪಯೋಗಿ ಇಲಾಖೆಯ ಯೋಜನೆ ಮತ್ತು ಆಸ್ತಿ ನಿರ್ವಹಣಾ ಕೇಂದ್ರಕ್ಕೆ ವರ್ಗಾವಣೆವಾಗಿರುತ್ತಾರೆ. ಇಲ್ಲಿನ ತಮ್ಮ ಸೇವಾವಧಿಯಲ್ಲಿ ಇವರ ಯೋಜನೆ, ಬಜೆಟ್, ಪ್ರೋಗ್ರಾಮಿಂಗ್, ರಸ್ತೆ ಸುರಕ್ಷತೆ, ಮಾಹಿತಿ ತಂತ್ರಜ್ಞಾನ, ಬ್ಲಾಕ್ ಸ್ಪಾಟ್, ರಸ್ತೆ ಸಹಯೋಜಿಕ ಸೇರಿದಂತೆ ಇಲಾಖೆಯ ಪ್ರಮುಖ ಯೋಜನೆಗಳನ್ನು ಸುಧಾರಿಸುವಲ್ಲಿ ಬೆನ್ನೆಲುಬಾಗಿ ಸೇವೆ ಸಲ್ಲಿಸಿದ್ದಾರೆ. 2022ರಲ್ಲಿ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯ ಅನುಷ್ಠಾನ ಘಟಕದ ಮುಖ್ಯ ಯೋಜನಾಧಿಕಾರಿಯಾಗಿ ನೇಮಕಗೊಂಡಿರುತ್ತಾರೆ. ಈ ವೇಳೆ ಅನುಷ್ಠಾನದಲ್ಲಿದ್ದ ಕಾಮಗಾರಿಗಳನ್ನು ತ್ವರಿತವಾಗಿ ನಿರ್ವಹಿಸಲು ಅಗತ್ಯ ಸಲಹೆ ಸೂಚನೆಗಳನ್ನು ಇಂಜಿನಿಯರ್ಗಳಿಗೆ ನೀಡಿದ್ದಾರೆ. ಜೊತೆಗೆ ಹಂತ 4 ಘಟ್ಟ 1ರಲ್ಲಿ ರಾಜ್ಯ ಹೆದ್ದಾರಿ 1413.8 ಕಿಲೋಮೀಟರ್ ಹಾಗೂ ಜಿಲ್ಲಾ ಮುಖ್ಯ ರಸ್ತೆ 2103.94 ಕಿಲೋಮೀಟರ್ ಸೇರಿದಂತೆ ಒಟ್ಟು 3517.80 ಕಿಲೋಮೀಟರ್ ಉದ್ದದ ರಸ್ತೆಯನ್ನು ಅಭಿವೃದ್ಧಿಪಡಿಸಲು ಯೋಜನಾ ಕೈಗೊಳ್ಳಲಾಗಿತ್ತು. ಈ ಪೈಕಿ ರಾಜ್ಯ ಹೆದ್ದಾರಿ 1400.95 ಕಿಲೋಮೀಟರ್ ಹಾಗೂ ಜಿಲ್ಲಾ ಮುಖ್ಯ ರಸ್ತೆ 2043.57 ಕಿಲೋಮೀಟರ್ ಸೇರಿದಂತೆ ಒಟ್ಟು 3447.56 ಕಿಲೋಮೀಟರ್ ಉದ್ದದ ರಸ್ತೆಯನ್ನು ಅಭಿವೃದ್ಧಿ ಪಡಿಸಿದ್ದಾರೆ. ಹಂತ 4 ಘಟ್ಟ 2ರಲ್ಲಿ ರಾಜ್ಯ ಹೆದ್ದಾರಿ 1133 ಕಿಲೋಮೀಟರ್ ಹಾಗೂ ಜಿಲ್ಲಾ ಮುಖ್ಯ ರಸ್ತೆ 1123 ಕಿಲೋಮೀಟರ್ ಸೇರಿದಂತೆ ಒಟ್ಟು 2256.00 ಕಿಲೋಮೀಟರ್ ಉದ್ದದ ರಸ್ತೆಯನ್ನು ಅಭಿವೃದ್ಧಿಪಡಿಸಲು ಯೋಜನಾ ಕೈಗೆತ್ತಿಕೊಳ್ಳಲಾಗಿತ್ತು. ಒಟ್ಟಾರೆ 92% ಅಭಿವೃದ್ಧಿ ಪಡಿಸಿದ್ದಾರೆ. ಇನ್ನು ಹಂತ 5 ಘಟ್ಟ 1 ಮತ್ತು 2ರಲ್ಲಿ ಒಟ್ಟು ರಾಜ್ಯ ಹೆದ್ದಾರಿ 2500 ಕಿಲೋಮೀಟರ್ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲು ಯೋಜನಾ ಕೈಗೊಳ್ಳಲಾಗಿತ್ತು. ಈ ಕಾಮಗಾರಿಯನ್ನು ಒಟ್ಟು 9,000 ಕೋಟಿ ರುಗಳಲ್ಲಿ ಅನುಷ್ಠಾನಗೊಳಿಸಲು ಸರ್ಕಾರದಿಂದ ತಾತ್ವಿಕ ಅನುಮೋದನೆಯನ್ನು ಪಡೆಯಲಾಗಿತ್ತು. ಈ ಪೈಕಿ ಹಂತ 5 ಘಟ್ಟ 1ರಲ್ಲಿ 1400 ಕಿಲೋಮೀಟರ್ ರಸ್ತೆಯನ್ನು ಅಭಿವೃದ್ಧಿಪಡಿಸಲು 4,000 ಕೋಟಿ ರುಗಳನ್ನು ಅನುದಾನಕ್ಕೆ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯಲಾಗಿತ್ತು. ಸ್ನೇಹಿತರೆ, ಹೀಗೆ ಶಿವಯೋಗಿ ಹಿರೇಮಠ ಅವರು ತಾವು ಕಾರ್ಯನಿರ್ವಹಿಸಿದ ಎಲ್ಲೆಡೆ ತಮ್ಮ ವ್ಯಾಪ್ತಿಯಲ್ಲಿ ಅಪಾರ ಶಿಸ್ತು, ಸಮಯ ಪಾಲನೆ ಮತ್ತು ಪಾರದರ್ಶಕತೆ ಮೂಲಕ ತಮ್ಮ ಛಾಪು ಮೂಡಿಸುತ್ತಾ ಬಂದಿದ್ದು ಅತ್ಯಂತ ವಿಶೇಷ. ತಮ್ಮ ಸೇವಾವಧಿಯಲ್ಲಿ ಅತ್ಯುತ್ತಮ ಸೇವೆಗಳ ಮೂಲಕವೇ ಎಲ್ಲರ ಹೃದಯದಲ್ಲಿ ಇವರು ನೆಲೆಸಿರುತ್ತಾರೆ. ತಮ್ಮ ಹಲವು ಕ್ರಾಂತಿಕಾರಿ ನಿರ್ಧಾರಗಳ ಮೂಲಕ ಭಾರಿ ಬದಲಾವಣೆಗಳನ್ನು ಜಾರಿಗೆ ತಂದಿದ್ದಾರೆ. ಈ ಮೂಲಕ ಎಲ್ಲರ ಕೇಂದ್ರ ಬಿಂದುವಾಗಿ ಗಮನ ಸೆಳೆದಿದ್ದಾರೆ. ಶಿವಯೋಗಿ ಹಿರೇಮಠ ಅವರ ಎಲ್ಲ ಒಳ್ಳೆಯ ಕಾರ್ಯಗಳಿಗೂ ಧರ್ಮಪತ್ನಿ ಕಿರಣ್ ಹಿರೇಮಠ ಅವರ ಪ್ರೇರಣೆ. ಈ ದಂಪತಿಗೆ ಏಕೈಕ ಪುತ್ರ ಪ್ರನಿಲ್. ತಂದೆ, ತಾಯಿ ಮತ್ತು ಗುರು ಹಿರಿಯರಿಗೆ ಅತಿ ಹೆಚ್ಚಿನ ಗೌರವ ನೀಡುವ ಇವರಿದ್ದು ಅತ್ಯಂತ ಸುಖಿ ಕುಟುಂಬ. ಜನ್ಮ ನೀಡಿದ ತಾಯಿಯ ಬಗ್ಗೆ ಶಿವಯೋಗಿ ಹಿರೇಮಠ ಅವರಿಗೆ ಅತ್ಯಂತ ಶ್ರದ್ಧಾ ಭಕ್ತಿ. ಒಟ್ಟಾರೆ ಎಲ್ಲೆಡೆ ಸಮರ್ಥ ಕಾರ್ಯನಿರ್ವಹಿಸುತ್ತಾ ಬಂದ ಶಿವಯೋಗಿ ಹಿರೇಮಠ ಅವರಿಗೆ ಕೇವಲ ಅಭಿವೃದ್ಧಿಯೊಂದೇ ಮೂಲ ಮಂತ್ರವಾಗಿತ್ತು.
ತಾವು ಕಾರ್ಯನಿರ್ವಹಿಸಿದ ಎಲ್ಲೆಡೆ ಸಾಕಷ್ಟು ವಸತುಗಳಿಗೆ ಅವರು ಚಾಲನೆ ನೀಡಿದ್ದಾರೆ. ಹಿರಿಯ ಅಧಿಕಾರಿಗಳು ಇವರ ಕಾರ್ಯವೈಖರಿಗೆ ಸಾಕಷ್ಟು ಪ್ರೋತ್ಸಾಹ ನೀಡುತ್ತಾ ಪ್ರೇರೇಪಿಸಿದ್ದಾರೆ. ಈ ಹಾದಿಯಲ್ಲಿ ಇವರು ಸುಮಾರು 3 ದಶಕಗಳ ಕಾಲ ಯಶಸ್ವಿ ಹೆಜ್ಜೆಯನ್ನು ದಾಖಲಿಸಿದ್ದಾರೆ. ಇದೀಗ ಅವರು ಇದೇ 2024 ಆಗಸ್ಟ್ 31 ತಮ್ಮ ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದುತ್ತಿದ್ದಾರೆ. ಅವರ ನಿವೃತ್ತಿ ಜೀವನ ಸುಖ, ಶಾಂತಿ, ನೆಮ್ಮದಿ ಜೊತೆಗೆ 100 ಕಾಲ ಆರೋಗ್ಯ ಭಾಗ್ಯದಿಂದ ಕೂಡಿರಲಿ ಎಂದು ಆಶಿಸುತ್ತೇವೆ. ನಮಸ್ಕಾರ. ನಮ್ಮ ಕಚೇರಿಯ ಮುಖ್ಯಸ್ಥರಾದಂಥ ಶ್ರೀ ಶಿವಯೋಗಿ ಹಿರೇಮಠ ಸಾಹೇಬರು ಇದೇ ತಿಂಗಳ 31ನೇ ತಾರೀಕು ನಿವೃತ್ತಿ ಹೊಂದ್ತಾ ಇದ್ದಾರೆ. ನಾನು ಅವ್ರ ಜೊತೆ ಮುಖ್ಯ ಇಂಜಿನಿಯರ್ ಆಗಿ ಈ ಕಚೇರಿನಲ್ಲಿ ಕಳೆದ 2 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ಅವರು ಬಹಳ ಸೌಹೃದಯಗಳು, ಬಹಳ ಸಾಫ್ಟ್ ನೇಚರ್ ಅವ್ರದ್ದು. ಯಾವುದೇ ಒಂದು ಸಮಸ್ಯೆ ಬಂದ್ರೂ ಸಹ ಅವ್ರ ಜೊತೆ ಚರ್ಚೆ ಮಾಡಿದಾಗ ಆ ಸಮಸ್ಯೆನ ಕೂಲಂಕುಷವಾಗಿ ಪರಿಶೀಲಿಸಿ ಅದಕ್ಕೊಂದು ಪರಿಹಾರ ನೀಡ್ತಾ ಇದ್ರು. ಯಾವುದೇ ಕಡತಗಳು ಅವರ ಕಾಲಾವಧಿನಲ್ಲಿ 1 ದಿನ ಅಥವಾ 2 ದಿನಕ್ಕಿಂತ ಹೆಚ್ಚಿಗೆ ಅವರ ಟೇಬಲ್ ಮೇಲೆ ಯಾವತ್ತೂ ನಿಂತಿರೋದಿಲ್ಲ. ಎಲ್ಲವನ್ನೂ ಸಹ ಕಾಲಕ್ಕೆ ಕ್ಲುಪ್ತವಾಗಿ ಕ್ಲಿಯರ್ ಮಾಡ್ತಾ ಸರಾಗವಾಗಿ ಸುಗಮವಾಗಿ ಕೆಲಸ ಸಾಗೋದಕ್ಕೆ ಸಾಧ್ಯ ಆಯಿತು. ಅವರ ಕಾಲಾವಧಿನಲ್ಲಿ ಅಂತ 5 ಘಟ್ಟ 1 ಸುಮಾರು 4,000 ಕೋಟಿ ಮೊತ್ತದ ಅಂದಾಜುಗಳಿಗೆ ಅನುಮೋದನೆ ದೊರಕಿದೆ. ಇದೊಂದು ಒಂದು ಸಾಧನೆ ಅವ್ರ ಪೀರಿಯಡ್ನಲ್ಲಿ. ಸೊ ಅವ್ರ ಕೈ ಕೆಳಗಡೆ ನಾವು ಕೆಲಸ ಮಾಡಿ ಈ ರಾಜ್ಯದ ಒಂದು ಪ್ರಗತಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಿರೋದು ನನಗೂ ಸಹ ಒಂದು ಹೆಮ್ಮೆಯ ವಿಷಯ. ಭಗವಂತ ಅವರ ನಿವೃತ್ತಿ ಜೀವನ ಸುಗಮವಾಗಿರಲಿ ಅಂತೇಳಿ ಭಗವಂತನಲ್ಲಿ ನಾನು ಬೇಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಶಿವಯೋಗಿ ಹಿರೇಮಠ ಅವರು ಮುಖ್ಯ ಇಂಜಿನಿಯರ್ ಆಗಿ ಲೋಕೋಪಯೋಗಿ CECNB ಸೌತಲ್ಲಿ KR ವೃತ್ತದಲ್ಲಿ ಕೆಲಸ ಮಾಡುವಾಗ ನಾನು ಅವರ ಕೈ ಕೆಳಗೆ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು. ಆ ಸಮಯದಲ್ಲಿ ಅವರು ಸರ್ಕಾರಿ ಕೆಲಸದ ಬಗ್ಗೆ ಬದ್ಧತೆ ಮತ್ತು ಕಾರ್ಯನಿಷ್ಠೆ ಹಾಗೂ ಅವರ ಸರಳ ಸಜ್ಜನಿಕೆ ಸ್ವಭಾವದಿಂದ ಎಲ್ಲ ವರ್ಗದ ಜನಗಳನ್ನು ಓಲೈಸಿ ಸರ್ಕಾರಿ ಕೆಲಸಗಳನ್ನು ಮುತುವರ್ಜಿಯಾಗಿ ವಹಿಸುತ್ತಾ ಇದ್ದರು. ಮತ್ತು ಅವರ ಕಾರ್ಯನಿರ್ವಹಣೆ ಎಸ್ಪೆಷಲಿ ಫಾರ್ ದಿ ಮೇಜರ್ ಬ್ರಿಡ್ಜ್ ವರ್ಕ್ ಆ ಥರ ಯಾವುದಾದ್ರು ಮುಖ್ಯ ಕೆಲಸಗಳನ್ನು ಮತ್ತು SR ತಯಾರಿಕೆ ಮಾಡುವಾಗ ಅವರ ಕಾಂಟ್ರಿಬ್ಯೂಷನ್ ಈಸ್ ವೆರಿ ವೆರಿ ಹೈ. ಹಾಗೂ ದಿನಚರಿಯಲ್ಲಿ ಅವರು ಸಂಗೀತಗಾರರು ಮತ್ತು ಸ್ನೇಹಿತರು ಎಲ್ಲ ಇದರಲ್ಲೂ ಅವರು ಒಳ್ಳೆಯ ಸಜ್ಜನಿಕೆ, ಪ್ರಾಮಾಣಿಕ ವ್ಯಕ್ತಿ. ನನ್ನ ಹೆಸರು VN ಕೃಷ್ಣಮೂರ್ತಿ. ಕಾರ್ಯಪಾಲಕ ಅಭಿಯಂತರನಾಗಿ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಅನುಷ್ಠಾನ ಘಟಕದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ ಮತ್ತು ರಾಜ್ಯ ಇಂಜಿನಿಯರಿಂಗ್ ಸಂಘದ ಅಧ್ಯಕ್ಷರಾಗಿ ಕೆಲಸವನ್ನು 2 ವರ್ಷಗಳಿಂದ ನಿರ್ವಹಿಸ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ಶಿವಯೋಗಿ ಹಿರೇಮಠ ಸಾಹೇಬರು ನಮ್ಮ SHTP ಕಚೇರಿಯಲ್ಲಿ 2 ವರ್ಷಗಳಿಂದ ಮುಖ್ಯ ಯೋಜನಾಧಿಕಾರಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಅವರು ತಮ್ಮನ್ನ ನಮ್ಮ ಕಚೇರಿಯ ಎಲ್ಲಾ ಸದಸ್ಯರನ್ನ ತಮ್ಮ ಮನೆಯ ಸದಸ್ಯರ ರೀತಿಯಲ್ಲಿ ಭಾವಿಸಿಕೊಂಡು ಉತ್ತಮ ರೀತಿಯಲ್ಲಿ ಎಲ್ಲರಿಗೂ ಸಹಕರಿಸುತ್ತಾ ಕೆಲಸವನ್ನ ಉತ್ತಮ ರೀತಿಯಲ್ಲಿ ಸಾಗಲು ಮತ್ತು ಅಭಿವೃದ್ಧಿ ಪಥದಲ್ಲಿ ರಾಜ್ಯವನ್ನ ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸಲು ಬಹಳ ಶ್ರಮಿಸುತ್ತಿದ್ದಾರೆ. ರಾಜ್ಯದ ರಸ್ತೆಗಳು ಅತ್ಯಂತ ಅಭಿವೃದ್ಧಿಗೆ ದ್ಯೋತಕವಾಗಿ ಇರ್ತಕ್ಕಂಥದ್ದು. ಇವು ದೇಹದ ನರನಾಡಿಗಳಿದ್ದಂತೆ. ಅಂತಹ ರಸ್ತೆಗಳನ್ನ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿಗೊಳಿಸಲು ಮುಖ್ಯ ಕಾರಣಕರ್ತರಾಗಿದ್ದಾರೆ. ಈಗಾಗಲೇ ನಡೆಯುತ್ತಿದ್ದಂತ ಘಟ್ಟ 4 ಹಂತ 1, 2 ರಲ್ಲಿನ ರಸ್ತೆಯ ಕಾಮಗಾರಿಗಳನ್ನ ಅಂತಿಮ ಘಟ್ಟದವರೆಗೂ ಮುಗಿಸಿದ್ದಾರೆ. ಈಗಾಗಲೇ ರಾಜ್ಯದ ಪ್ರತಿಷ್ಠೆ ಯೋಜನೆಯಾದಂತಹ ರಸ್ತೆಗಳ ಅಭಿವೃದ್ಧಿಗೆ 5ನೇ ಹಂತ ಘಟ್ಟ 1ರಲ್ಲಿ 4,000 ಕೋಟಿಗೆ ಟೆಂಡರ್ ಅನ್ನ ಮಾಡಿ ಅವುಗಳನ್ನ ಅತಿ ಶೀಘ್ರದಲ್ಲಿ ಕಾಮಗಾರಿಗಳನ್ನು ಕೈಗೊಳ್ಳಲು ಅನುಷ್ಠಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲು ಸಾಕಷ್ಟು ಶ್ರಮಿಸಿ ಈ ರಾಜ್ಯದ ಅಭಿವೃದ್ಧಿಗೆ ಬಹಳ ಪೂರಕವಾಗಿ ಸ್ಪಂದಿಸಿದ್ದಾರೆ. ಇವರು ತಮ್ಮ ಕಚೇರಿಯ ಸಿಬ್ಬಂದಿಯವರಾಗಲಿ, ಅಧಿಕಾರಿ ಜೊತೆಗಳಾಗಲಿ ಅಥವಾ ಪರಸ್ಪರ ಬೇರೆ ಪಬ್ಲಿಕ್ ಸಾರ್ವಜನಿಕರನ್ನಾಗಲಿ ಅತ್ಯಂತ ಉತ್ತಮ ರೀತಿಯಲ್ಲಿ ಅವರ ಭಾವನೆಗಳಿಗೆ ಸ್ಪಂದಿಸ್ತಾರೆ. ಯಾವುದೇ ರೀತಿಯಾದಂಥ ಕಷ್ಟಗಳ ಬಗ್ಗೆ, ಅವರಲ್ಲಿ ಸಮಸ್ಯೆಗಳ ಬಗ್ಗೆ ಹೋಗಿ ಗಮನ ಕೋರಿದ್ದಲ್ಲಿ, ಪರಿಹರಿಸಿಕೊಳ್ಳಿದ್ದಲ್ಲಿ ಅವರೇ ಖುದ್ದು ಮುತುವರ್ಜಿಯಿಂದ ಅಂತಹ ಸಮಸ್ಯೆಗೆ ಪರಿಹಾರವನ್ನು
ಒದಗಿಸಿಕೊಡುವಲ್ಲಿ ಅವರು ಅಗ್ರಗಣ್ಯರಾಗಿದ್ದಾರೆ. ನಮ್ಮ ರಾಜ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ 28 ವರ್ಷಗಳ ಕಾಲ ಸತತವಾಗಿ ಇವರು ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ ಆಯಾ ಜಿಲ್ಲೆ ಶಿರಸಿ, ಗುಲ್ಬರ್ಗ, ಬಳ್ಳಾರಿ, ಧಾರವಾಡ ಇಂಥ ಕಡೆ ಅತ್ಯಂತ ಪ್ರಮುಖವಾದ ಲೋಕೋಪಯೋಗಿ ಇಲಾಖೆ ಹುದ್ದೆಗಳಲ್ಲಿ ಸೇವೆಯನ್ನ ಸಲ್ಲಿಸಿ ರಾಜ್ಯದ ಪ್ರಗತಿಗೆ ಅತ್ಯಂತ ಕಾರಣೀಕರ್ತರಾಗಿದ್ದಾರೆ. ಮತ್ತು ಇಂದು ಅವರು ನಿವೃತ್ತಿ ಆಗಸ್ಟ್ 31ರಂದು ನಿವೃತ್ತಿ ಆಗುತ್ತಿದ್ದಾರೆ. ಅವರಿಗೆ ಭಗವಂತ ಆಯುರಾರೋಗ್ಯ, ನೆಮ್ಮದಿ, ಐಶ್ವರ್ಯ, ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು. ಟಿ.ಕೆ. ಅನಿಲ್, ಆಡಿಟ್ ಆಫೀಸರ್ ಆದ ನಾನು SSDPಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ದಿನಾಂಕ 31/8/2024ರಂದು ವಯೋನಿವೃತ್ತಿ ಹೊಂದಿರುವ ನಮ್ಮ ಶಿವಯೋಗಿ ಹಿರೇಮಠ ಸಾಹೇಬರು ತಾಂತ್ರಿಕವಾಗಿ ತುಂಬ ನೈಪುಣ್ಯತೆ ಹೊಂದಿರುತ್ತಾರೆ. ಅವರು ಕಚೇರಿಯಲ್ಲಿ ಉತ್ತಮವಾದ ಕೆಲಸಗಳನ್ನು ಮಾಡಲು ಅಧಿಕಾರಿಗಳು ಮತ್ತು ಕೆಳಗೆ ಸಿಬ್ಬಂದಿ ಎಲ್ಲ ಶಾಖೆಯವರಿಗೆ ಉತ್ತಮವಾದ ಒಂದು ಮಾರ್ಗದರ್ಶನ ನೀಡುತ್ತಾ ಅವರ ಸೇವೆಯನ್ನು ಸಲ್ಲಿಸಲು ಕಚೇರಿ ದೈನಂದಿನ ಕೆಲಸ ಕಾರ್ಯಗಳು ಉತ್ತಮವಾಗಿ ನಡೆಸಲು ಸಹಕಾರಿಯಾಗಿರುತ್ತದೆ. ಅವರು ತುಂಬ ಸೌಮ್ಯ ಸ್ವಭಾವದ ವ್ಯಕ್ತಿಯಾಗಿರುತ್ತಾರೆ ಹಾಗೂ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುವ ಒಂದು ಪ್ರವೃತ್ತಿ ಬೆಳೆಸಿಕೊಂಡಿರುತ್ತಾರೆ. ಅವರಿಗೆ ತಾಂತ್ರಿಕ ನೈಪುಣ್ಯತೆಯೊಂದಿಗೆ ಸಂಗೀತದ ಅಭಿರುಚಿಯೂ ಬಹಳ ಇರುತ್ತದೆ. ಆದ್ದರಿಂದ ಅವರ ನಿವೃತ್ತಿ ಜೀವನ ಸುಖಮಯವಾಗಿರಲಿ ಎಂದು ಅವರು ಅವರ ಕುಟುಂಬದವರಿಗೆ ದೇವರು ಒಳ್ಳೆ ಆಯುಷ್ಯ ಆರೋಗ್ಯ ಕೊಡಲೆಂದು ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು. ಹಿರೇಮಠ ಸಾಹೇಬರು ಜೊತೆ ನಾನು 2 ವರ್ಷ ಕೆಲಸ ಮಾಡಿದ್ದೀನಿ. ಸಾಹೇಬರು CEC ಆಗಿದ್ದಾಗ ಅವ್ರ ಜೊತೆ ಕೆಲಸ ಮಾಡೋದು ಒಂಥರ ತುಂಬ ಖುಷಿಯಾಗಿರ್ತದೆ. ಯಾಕಂದರೆ ಯಾವತ್ತು ಬಾಸು ಸಬಾರ್ಡಿನೇಟ್ ಆ ಥರ ರಿಲೇಷನ್ಶಿಪ್ ಇಲ್ಲ. ಅವರು ಟ್ರೂ ಲೀಡರು. ಮತ್ತು ಯಾವುದೇ ಸಮಸ್ಯೆ ಇದ್ದರೆ ನಾವು ತಕ್ಷಣ ಫೋನ್ ಮಾಡಿದ್ರೆ ತಕ್ಷಣ ಸ್ಪಂದಿಸ್ತಾ ಇದ್ರು. ಅವ್ರ ಜೊತೆ ಕೆಲಸ ಮಾಡೋದು ಒಂದು ಅವಿಸ್ಮರಣೀಯ ಅನುಭವ. ಆಮೇಲೆ ಬರೀ ಅವ್ರ ಜೊತೆ ಕೆಲಸ ಮಾಡಿದ್ರಿಂದ ಇಲ್ಲಿ ಸಬಾರ್ಡಿನೇಟ್ ಆಗಿರೋದು ಅಲ್ಲದೇನೆ ಜೊತೆಗೆ ನಾವು ಗಾಲ್ಫ್ ಆಡೋಕ್ಕೆ ಹೋಗ್ತಾ ಇದ್ವಿ. ಇಬ್ರು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಡೈಲಿ ಹೋಗ್ತಾ ಇದ್ವಿ. ಆಮೇಲೆ ಒಂಥರ ತುಂಬ ಫ್ರೆಂಡ್ ಆಗಿರ್ತಾಯಿದ್ರು, ಫ್ರೆಂಡ್ ಥರ ಇರ್ತಾಯಿದ್ರು. ಯಾವತ್ತೂ ಆ ಥರ ಡಾಮಿನೇಟಿಂಗು, ಬಾಸಿಸಮ್ ಆ ಥರದ್ದು ಏನು ಅನಿಸಿಲ್ಲ ನಮಗೆ. ಯಾವುದೇ ವಿಷಯದಲ್ಲಾದರೂ ನಾವು ಯಾವುದೇ ಒಂದು ಹೇಳಿದ್ರು ಇಮಿಡಿಯೇಟಾಗಿ ಸ್ಪಂದಿಸ್ತಾಯಿದ್ರು. ಆ ಥರ ಒಂದು ನಾಯಕತ್ವದ ಗುಣ ಮತ್ತು ಒಂದು ಸಹಾನುಭೂತಿ ಆಗಲಿ, ಒಂದು ಸಹಚಾರ ಅಂದರೆ ಕೊಲೀಗ್ ಜೊತೆ ಅವರು ಮಿಂಗ್ಲಿಂಗ್ ಆಗಲಿ, ಇನ್ವಾಲ್ವ್ ಆಗೋದಾಗಲಿ, ಅವ್ರ ಸಮಸ್ಯೆಗಳನ್ನ ಬಗೆಹರಿಸೋದಾಗಲಿ ತುಂಬ ಅದು ಒಂದು ರೇರ್ ಕ್ವಾಲಿಟಿ ಅವರಲ್ಲಿ. ಮತ್ತು ಈಸ್ ಅ ವೆರಿ ಗುಡ್ ಮ್ಯಾನೇಜರ್ ಆ್ಯಂಡ್ ಆರ್ಗನೈಸಿಂಗ್ ಸ್ಕಿಲ್ಸ್ ತುಂಬ ಇದೆ ಅವರಲ್ಲಿ ತುಂಬ ವಿಷಯಗಳು ಕಲಿಬೋದು. ಆಮೇಲೆ ಈಸ್ ಅ ವೆರಿ ಗುಡ್ ರೀಡರ್. ಯಾವಾಗಲೂ ಬುಕ್ಸ್ ಓದ್ತಾ ಇರ್ತಾರೆ. ಓಶೋ ಅವರ ಅಭಿಮಾನಿ, ಕಿಶೋರ್ ಕುಮಾರ್ ಕಟ್ಟ ಅಭಿಮಾನಿ. ಅವ್ರು ಕಿಶೋರ್ ಕುಮಾರ್ ಸಾಂಗ್ಸು ಇದೆಲ್ಲ ಕೇಳ್ತಾ ಇರ್ತಾರೆ. ಅದಕ್ಕೆ ಅವ್ರ ಬರ್ತ್ಡೇಗೋಸ್ಕರ ಮೊನ್ನೆ ಒಂದು ಕಾರ್ಯಕ್ರಮನೇ ಮಾಡಿದ್ರು. ಅಷ್ಟು ಅವರು ರೇರ್ ಇದು ಕೋರ್ ಫ್ರಮ್ ದಿ ಆರ್ಟ್ ಅಭಿಮಾನಿ. ಆ ಸಂಗೀತನ ಅವರು ಮತ್ತು ಅವರು ವಿವಿಧ ಕ್ಷೇತ್ರಗಳಲ್ಲಿ ಅವ್ರು ಕೈ ಆಡಿಸ್ತಾ ಇರ್ತಾರೆ. ಎಲ್ಲ ಒಂದೇ ಥರ ಇರಲ್ಲ. ಅವ್ರು ಮಲ್ಟಿ ಟಾಸ್ಕಿಂಗ್ ಪರ್ಸನ್ನು. ಸೊ ಅದು ಅವ್ರ ಜೊತೆ ಕೆಲಸ ಮಾಡಿದ್ರೆ ಅಲ್ಲಿ ಒಂದು ಅವಿಸ್ಮರಣೀಯ ಒಂದು ನೆನಪಿನಲ್ಲಿ ಉಳಿಯುವಂಥ ಒಂದು ಅನುಭವ. ಅದು ಯಾವಾಗಲೂ ಮರೆಯೋಕ್ಕಾಗಲ್ಲ. ಸೊ ಅವರು 2 ವರ್ಷದಲ್ಲಿ ಫ್ರೆಂಡ್ ಆಗಿಬಿಟ್ಟಿದ್ರು. ಈಗ ಆ ಥರ ಇದೆ. ಅವ್ರಿಗೆ ರಿಟೈರ್ಮೆಂಟ್ ಜೀವನದಲ್ಲಿ ತುಂಬ ಚೆನ್ನಾಗಿ ಅವರು ಖುಷಿಯಿಂದ ಇರಲಿ. ಎಲ್ಲರ ಜೊತೆ ಅವ್ರದ್ದು ಒಂದು ಬಳಗನೇ ಇದೆ. ಹುಬ್ಳಿನಲ್ಲಿ ಒಂದು ಬಳಗ ಇದೆ, ಇಲ್ಲಿ ಬೆಂಗಳೂರಲ್ಲಿ ಒಂದು ಬಳಗ ಇದೆ. ಅವ್ರು ಎಲ್ಲೋದ್ರೂ ಒಂದೊಂದು ಬಳಗ ಕಟ್ಟಿರ್ತಾರೆ. ಸೊ ಆ ಥರದ್ದು ಎಲ್ಲರೂ ಮಾಡಲ್ಲ. ಆಮೇಲೆ ನೆಟ್ವರ್ಕಿಂಗ್, ಅವ್ರದ್ದು ಕಮ್ಯುನಿಕೇಷನ್ನು, ನೆಟ್ವರ್ಕಿಂಗು ಮತ್ತು ನೆಗೋಷಿಯೇಷನ್ ಸ್ಕಿಲ್ಸ್ ಏನಿದೆ, ಟ್ರೂ ಲೀಡರ್ ಬೇಕಾದ ಎಲ್ಲ ಸ್ಕಿಲ್ಸ್ ತುಂಬ ನಾವು ತುಂಬ ಕಲ್ತಿದ್ವಿ ತುಂಬ ಅವ್ರ ಜೊತೆ. ಇಷ್ಟು ಹೇಳ್ತೀನಿ. ಥ್ಯಾಂಕ್ ಯು. ಅವ್ರಿಗೆ ಒಳ್ಳೆ ರಿಟೈರ್ಮೆಂಟ್ ಲೈಫ್. ಅದು ಒಂದು ಸೆಕೆಂಡ್ ಇನ್ನಿಂಗ್ಸ್ ಅಂತ ಹೇಳ್ತಾರೆ. ಸೆಕೆಂಡ್ ಇನ್ನಿಂಗ್ಸು ಆಲ್ರೆಡಿ ಫಸ್ಟ್ ಇನ್ನಿಂಗ್ಸು ಜಾಬಿಗೆ ಸೇರೋದು ಮುಂಚೆ ಒಂದು ಇನ್ನಿಂಗ್ಸು, ಜಾಬಿಗೆ ಸೇರಿದ್ಮೇಲೆ ಒಂದು ಇನ್ನಿಂಗ್ಸು, ಇವಾಗ ನೆಕ್ಸ್ಟ್ ಇನ್ನಿಂಗ್ಸಲ್ಲಿ ಅವ್ರಿಗೇನು ಟೆನ್ಷನ್ ಇರಲ್ಲ. ಆರಾಮಾಗಿ ಮಗನ ಜೊತೆ ಅವರು ಚೆನ್ನಾಗಿ ಟೈಮ್ ಪಾಸ್ ಮಾಡಿ ಕಳಿಬೋದು, ಖುಷಿಯಾಗಿರ್ಬೋದು. ಮತ್ತು ಫ್ಯಾಮಿಲಿಗೆ ಟೈಮ್ ಕೊಡ್ಬೇಕು. ಅವ್ರು ಫ್ಯಾಮಿಲಿಗೆ ಟೈಮ್ ಕೊಡ್ತಾ ಇರಲಿಲ್ಲ ಹೆಚ್ಚಿಗೆ. ಯಾಕೆಂದರೆ ಇಲ್ಲೇ ಬೆಂಗಳೂರಲ್ಲಿ ಇರ್ತಾರೆ, ಫ್ಯಾಮಿಲಿ ಅಲ್ಲಿ ಹುಬ್ಳಿನಲ್ಲಿ ಇರ್ತಾಯಿದ್ರು. ಸೊ ಹಂಗಾಗಿ ಅವರು ಫ್ಯಾಮಿಲಿಗೆ ಕೂಡ ಟೈಮ್ ಕೊಡಬೇಕು. ಈಗ ಮುಂದೆ ಫ್ರೆಂಡ್ ಜೊತೆನೇ ಯಾವಾಗಲೂ ಜಾಸ್ತಿ ಸಮಯ ಕಳೀತಾರೆ ಅವರು. ಫ್ಯಾಮಿಲಿಗೂ ಜಾಸ್ತಿ ಟೈಮ್ ಕೊಡಲಿ, ಅವರು ಖುಷಿಯಾಗಿರಲಿ. ಅವ್ರ ರಿಟೈರ್ಮೆಂಟ್ ಲೈಫು ಯಾವಾಗಲೂ ಇರಲಿ. ನಮಗೂ ಸಿಗ್ತಾ ಇರ್ತಾರಲ್ಲ, ನಾವು ಜೊತೆಲೇ ಇರ್ತೀವಿ. ನಮಗೇನು ಆ ಥರ ರಿಟೈರ್ಡ್ ಆಗಿದ್ದಾರೆ ಅಂತದಿಲ್ಲ ಅವರು. ನಿರ್ಮಲೇಶ್ ಅಂತೇಳಿ ಮಾತಾಡ್ತಾ ಇದ್ದೀನಿ. ಹಿರೇಮಠ ಸಾಹೇಬರು ಈ ತಿಂಗಳು ರಿಟೈರ್ಡ್ ಆಗ್ತಾ ಇದ್ದಾರೆ. ಅವರು ನಮ್ಮ CNB ನಲ್ಲಿ ಇದ್ದಾಗ ಒಳ್ಳೆ ಕೆಲಸ ಕಾರ್ಯಗಳನ್ನೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಕ್ಸಾಂಪಲ್ಲು ರೋಡು, ಬಿಲ್ಡಿಂಗು, ಬ್ರಿಡ್ಜು ಎಲ್ಲ ಕೆಲಸ ಮಾಡಿದ್ದಾರೆ. ನಮ್ಮ ಎಂಪ್ಲಾಯೀಸ್ಗಳನ್ನ ವಿಶ್ವಾಸದಿಂದ ತಗೊಂಡು ಕೆಲಸ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ಈ ತಿಂಗಳು ನಿವೃತ್ತಿ ಆಗ್ತಾ ಇದ್ದಾರೆ. ಅವ್ರಿಗೆ ಆರೋಗ್ಯ ಭಾಗ್ಯ ದೇವರು 100 ವರ್ಷಕ್ಕೆ ಆಯುಸ್ ಕೊಡಲಿ, ನಿವೃತ್ತಿ ಜೀವನ ಚೆನ್ನಾಗಿರಲಿ ಅಂತೇಳಿ ನಾನು ನಮಸ್ಕಾರ ಮಾಡ್ತೀನಿ.